ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿ ಬರೋಬ್ಬರಿ 7 ತಿಂಗಳ ಕಾಲ ಸೆರೆವಾಸವನ್ನ ಅನುಭವಿಸಿದ್ರೂ ಕೂಡ ಗಟ್ಟಿಯಾಗಿ ಉಳಿದಿದೆ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಸಂಬಂಧ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಪವಿತ್ರ ಗೌಡ ದೇವರ ಮುಂದೆ ನಿಂತು ದರ್ಶನ್ ಪರವಾಗಿ ಅರ್ಚನೆ ಮಾಡಿಸಿದ ಸಂಗತಿ. ದರ್ಶನ್ ಅವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ. ಜೈಲಿನಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಕುಲದೇವರ ಸಾನ್ನಿಧ್ಯಕ್ಕೆ ಓಡೋಡಿ ಹೋದ್ರು ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು. ಅಲ್ಲಿ ಹೋದವರು ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ, ಪೂಜೆ, ಪುನಸ್ಕಾರವನ್ನ ಮಾಡಿಸಿದ್ದಾರೆ. ವಜ್ರಮುನೇಶ್ವರ ದೇಗುಲಕ್ಕೆ ಹೋಗಿ ಅರ್ಚನೆ ಪೂಜೆಯನ್ನ ಮಾಡಿಸಿದ್ರು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ರು ಪವಿತ್ರ ಗೌಡ ಹಾಗೆ ಅವರ ತಾಯಿ. ಜೈಲಿನಿಂದ ಹೊರ ಬರ್ತಾ ಇದ್ದ ಹಾಗೆ ಟೆಂಪಲ್ ರನ್ ಮಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಅರ್ಚನೆಯನ್ನ ಮಾಡಿಸಿದ್ದಾರೆ. ದರ್ಶನ್ ಅವರ ಹೆಸರೇಳಿ ಈ ಹೆಸರಲ್ಲೇನೆ ಅರ್ಚನೆ ಮಾಡಿ ಅಂತ ಹೇಳಿ ಅಲ್ಲಿದ್ದ ಅರ್ಚಕರಿಗೆ ವಿನಂತಿಸಿಕೊಂಡಿದ್ದಾರೆ. ಅರ್ಚಕರು ಕೂಡ ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ದರ್ಶನ್ ಅವರ ಹೆಸರಲ್ಲೇನೆ ಅರ್ಚನೆಯನ್ನ ಮಾಡಿದ್ದಾರೆ. ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಪವಿತ್ರ ಗೌಡ ಅವರಿಗೆ ದರ್ಶನ್ ಮೇಲೆ ಅದೇ ಭಾವನೆ, ಅದೇ ಸ್ನೇಹ, ಪ್ರೀತಿ, ಮಮಕಾರ ಇತ್ಯಾದಿ ಭಾವನೆಗಳು ಮುಂದುವರೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿಯ ಅನ್ನೋ ಕುತೂಹಲ. ಕೇಳಿಸ್ಕೊಳ್ತಾ ಇದ್ದೀರಿ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿರೋದು ಕೇವಲ ದರ್ಶನ್ ಅವರ ಹೆಸರು ಮಾತ್ರ. ಅಲ್ಲಿ ಪವಿತ್ರ ಗೌಡ ಅವ್ರ ಮಗಳಾಗ್ಲಿ, ತಾಯಿ ಹೆಸರಾಗ್ಲಿ, ತಮ್ಮನ ಹೆಸರಾಗ್ಲಿ ಅದ್ರ ಪ್ರಸ್ತಾಪನೆ ಆಗ್ಲಿಲ್ಲ. ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ಕೇವಲ ದರ್ಶನ್ ಅವರ ಹೆಸರಲ್ಲೇನೆ ಅರ್ಚನೆಯನ್ನ ಮಾಡಿಸಿದ್ದಾರೆ. ಕುಟುಂಬ ಪರಿವಾರ ಅಂತ ಹೇಳಿದ್ದಾರೆ. ಕುಟುಂಬ ಅಂದ್ರೆ ಪವಿತ್ರ ಗೌಡ ಕುಟುಂಬನ ಅಥವಾ ವಿಜಯಲಕ್ಷ್ಮಿ ಕುಟುಂಬನ ಅನುಮಾನ ಇದ್ದೇ ಇದೆ. ದರ್ಶನ್ ಹಾಗೆ ಪರಿವಾರದ ಹೆಸರಲ್ಲಿ, ಕುಟುಂಬದ ಹೆಸರಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಪವಿತ್ರ ಗೌಡ ಮಾಡಿಸಿರೋ ಪೂಜೆ ಇದು. ವಜ್ರಮುನೇಶ್ವರ ದೇಗುಲದಲ್ಲಿ ಅದೇನೋ ಹರಕೆ ಇತ್ತಂತೆ. ಜೈಲಿಂದ ಬಂದ ತಕ್ಷಣ ಇಲ್ಲಿ ಬಂದು ಹರಕೆ ತೀರಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ ಪವಿತ್ರ ಗೌಡ ಹಾಗೆ ಅವ್ರ ತಾಯಿ. ಜೈಲಿನಿಂದ ಬಂದವ್ರು ಮನೆಗೆ ಹೋಗ್ಲಿಲ್ಲ, ಸೀದಾ ಹೋಗಿದ್ದ ದೇವಸ್ಥಾನದ ಆವರಣದಲ್ಲೇನೆ ಪುಣ್ಯ ಸ್ನಾನ. ಅದಾದ ನಂತರದಲ್ಲಿ ಸೀದಾ ಬಂದು ದೇವರ ಮುಂದೆ ನಿಂತು ಕೈ ಮುಗಿದು ಬೇಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಪರವಾದ ಬೇಡಿಕೆ, ದರ್ಶನ್ ಅವರ ಪರವಾದ ಪೂಜೆ ಪುನಸ್ಕಾರ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ. ಕೋರ್ಟ್ನ ಭಾಷೆಯಲ್ಲಿ ಹೇಳೋದಾದ್ರೆ ದರ್ಶನ್ ಹಾಗೆ ಪವಿತ್ರ ಗೌಡ ಪರಿಚಯಸ್ಥರು, ಸ್ನೇಹಿತರು. ಕಾನೂನಿನ ಭಾಷೆಯಲ್ಲಿ ಸ್ನೇಹಿತ ದರ್ಶನ್ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇನ್ನೂ ಕೂಡ ಮುಂದುವರೆದಂಗಿದೆ ಪವಿತ್ರ ಗೌಡ ಅವರಿಗೆ. ಹೀಗಾಗಿ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ. ಮಾಧ್ಯಮವಾಗಿ ನಾವು ಕೂಡ ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆದ್ಮೇಲೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಸಹಜ ಕುತೂಹಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ತಿಂಗಳು ಜೈಲಲ್ಲಿ ಇದ್ದಾಕೆ. ಹೀಗಾಗಿ ಜೈಲಿನಲ್ಲಿ ಒಂದಷ್ಟು ಆತ್ಮಾವಲೋಕನೆ ಆಗಿರುತ್ತೆ. ಯಾರ ಸಹವಾಸ ಒಳ್ಳೇದು, ಯಾರ ಸಹವಾಸ ಬೇಡ, ಯಾರಿಂದ ದೂರ ಇರಬೇಕು, ಯಾರಿಗೆ ಹತ್ರ ಇರಬೇಕು, ಈ ರೀತಿಯಾದ ಚಿಂತನೆ ಮಾಡಲಿಕ್ಕೆ ಸಾಕಷ್ಟು ಸಮಯ ಸಿಕ್ಕಿದೆ. ಹೀಗಾಗಿ ಮಾಧ್ಯಮಗಳಿಗೂ ಕೂಡ ಕುತೂಹಲ, ಪವಿತ್ರ ಬದಲಾಗಿದ್ದಾರಾ, ಪವಿತ್ರ ಗೌಡ ಅವರ ಹಿಂದಿನ ಸಂಬಂಧಗಳನ್ನ ಮುಂದುವರಿಸುವ ಬಗ್ಗೆ ಆಲೋಚನೆಗಳೇನಾದ್ರೂ ಬದಲಾಗಿದೆಯಾ ಅಂತ ಹೇಳಿ. ಆದ್ರೆ ಅದಕ್ಕೆ ಸಿಕ್ಕ ಮೊದಲ ಉತ್ತರ ಈ ದೃಶ್ಯ. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅರ್ಚಕರಿಗೆ ಹೆಸರು ಹೇಳೋಕ್ ಮುಂಚೆ ಪವಿತ್ರ ಗೌಡ ಅವ್ರ ತಾಯಿ ಇಲ್ಲೇನ್ ಗಮನಿಸ್ತಾ ಇದ್ದೀರಿ,
ಲೈಟ್ ಗ್ರೀನ್ ಕಲರ್ ಸ್ಯಾರಿಯಲ್ಲಿ. ಪವಿತ್ರ ಗೌಡ ಅವ್ರ ತಾಯಿ ಪವಿತ್ರ ಗೌಡ ಕಡೆ ತಿರುಗಿ ಕಣ್ಣಲ್ಲಿ ಸನ್ನೆ ಮಾಡ್ತಾರೆ, ಹೇಳೋಣವಾ ಹೆಸರು ದರ್ಶನ್ ಅವ್ರದ್ದು ಅನ್ನೋ ಅರ್ಥದಲ್ಲಿ. ಎಕ್ಸಾಕ್ಟ್ಲಿ ಅದೇ ಆಗಿತ್ತ ಕನ್ವರ್ಸೇಷನ್ ಗೊತ್ತಿಲ್ಲ. ಹಿಂಗ್ ಹೇಳಿದ ತಕ್ಷಣ ಪವಿತ್ರ ಗೌಡ ಅವರು ಕೂಡ ಸಮ್ಮತಿ ಸೂಚಿಸ್ತಾರೆ ಕಣ್ಣಲ್ಲೇನೆ. ಅದಾದ್ಮೇಲೆ ಅರ್ಚಕರಿಗೆ ದರ್ಶನ್ ಅವರ ಹೆಸರನ್ನ ಹೇಳ್ತಾರೆ. ಕೇವಲ ದರ್ಶನ್ ಅವರ ಹೆಸರನ್ನ ಮಾತ್ರ ಹೇಳಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಜೈಲಿನಿಂದ ಹೊರಗೆ ಬಂದ ತಕ್ಷಣ ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು ಅಂದ್ರೆ ಅವರ ತಾಯಿ, ಸಹೋದರ, ಜೊತೆಯಲ್ಲಿ ಇದೇ ಪ್ರಕರಣದ ಮತ್ತೋರ್ವ ಆರೋಪಿ ಪ್ರದೋಷ್ ಕೂಡ ಇದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿ ಬರೋಬ್ಬರಿ 7 ತಿಂಗಳ ಕಾಲ ಸೆರೆವಾಸವನ್ನ ಅನುಭವಿಸಿದ್ರು ಕೂಡ ಗಟ್ಟಿಯಾಗಿ ಉಳಿದಿದೆ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಸಂಬಂಧ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಪವಿತ್ರ ಗೌಡ ದೇವರ ಮುಂದೆ ನಿಂತು ದರ್ಶನ್ ಪರವಾಗಿ ಅರ್ಚನೆ ಮಾಡಿಸಿದ ಸಂಗತಿ. ದರ್ಶನ್ ಅವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ. ಜೈಲಿನಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಕುಲದೇವರ ಸಾನ್ನಿಧ್ಯಕ್ಕೆ ಓಡೋಡಿ ಹೋದ್ರು ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು. ಅಲ್ಲಿ ಹೋದವರು ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ, ಪೂಜೆ, ಪುನಸ್ಕಾರವನ್ನ ಮಾಡಿಸಿದ್ದಾರೆ. ವಜ್ರಮುನೇಶ್ವರ ದೇಗುಲಕ್ಕೆ ಹೋಗಿ ಅರ್ಚನೆ ಪೂಜೆಯನ್ನ ಮಾಡಿಸಿದ್ರು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ರು ಪವಿತ್ರ ಗೌಡ ಹಾಗೆ ಅವರ ತಾಯಿ. ಜೈಲಿನಿಂದ ಹೊರ ಬರ್ತಾ ಇದ್ದ ಹಾಗೆ ಟೆಂಪಲ್ ರನ್ ಮಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಅರ್ಚನೆಯನ್ನ ಮಾಡಿಸಿದ್ದಾರೆ. ದರ್ಶನ್ ಅವರ ಹೆಸರು ಹೇಳಿ ಈ ಹೆಸರಲ್ಲೇನೆ ಅರ್ಚನೆ ಮಾಡಿ ಅಂತ ಹೇಳಿ ಅಲ್ಲಿದ್ದ ಅರ್ಚಕರಿಗೆ ವಿನಂತಿಸಿಕೊಂಡಿದ್ದಾರೆ. ಅರ್ಚಕರು ಕೂಡ ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ದರ್ಶನ್ ಅವರ ಹೆಸರಲ್ಲೇನೆ ಅರ್ಚನೆಯನ್ನ ಮಾಡಿದ್ದಾರೆ. ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಪವಿತ್ರ ಗೌಡ ಅವರಿಗೆ ದರ್ಶನ್ ಮೇಲೆ ಅದೇ ಭಾವನೆ, ಅದೇ ಸ್ನೇಹ, ಪ್ರೀತಿ, ಮಮಕಾರ ಇತ್ಯಾದಿ ಇತ್ಯಾದಿ ಭಾವನೆಗಳು ಮುಂದುವರೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿಯ ಅನ್ನೋ ಕುತೂಹಲ. ಕೇಳಿಸ್ಕೊಳ್ತಾ ಇದ್ದೀರಿ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿರೋದು ಕೇವಲ ದರ್ಶನ್ ಅವರ ಹೆಸರು ಮಾತ್ರ. ಅಲ್ಲಿ ಪವಿತ್ರ ಗೌಡ ಅವ್ರ ಮಗಳಾಗ್ಲಿ, ತಾಯಿ ಹೆಸರಾಗ್ಲಿ, ತಮ್ಮನ ಹೆಸರಾಗ್ಲಿ ಅದ್ರ ಪ್ರಸ್ತಾಪನೆ ಆಗ್ಲಿಲ್ಲ. ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ಕೇವಲ ದರ್ಶನ್ ಅವರ ಹೆಸರಲ್ಲೇನೆ ಅರ್ಚನೆಯನ್ನ ಮಾಡಿಸಿದ್ದಾರೆ. ಕುಟುಂಬ ಪರಿವಾರ ಅಂತ ಹೇಳಿದ್ದಾರೆ. ಕುಟುಂಬ ಅಂದ್ರೆ ಪವಿತ್ರ ಗೌಡ ಕುಟುಂಬನ ಅಥವಾ ವಿಜಯಲಕ್ಷ್ಮಿ ಕುಟುಂಬನ ಅನುಮಾನ ಇದ್ದೇ ಇದೆ. ದರ್ಶನ್ ಹಾಗೆ ಪರಿವಾರದ ಹೆಸರಲ್ಲಿ, ಕುಟುಂಬದ ಹೆಸರಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಪವಿತ್ರ ಗೌಡ ಮಾಡಿಸಿರೋ ಪೂಜೆ ಇದು. ವಜ್ರಮುನೇಶ್ವರ ದೇಗುಲದಲ್ಲಿ ಅದೇನೋ ಹರಕೆ ಇತ್ತಂತೆ. ಜೈಲಿಂದ ಬಂದ ತಕ್ಷಣ ಇಲ್ಲಿ ಬಂದು ಹರಕೆ ತೀರಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ ಪವಿತ್ರ ಗೌಡ ಹಾಗೆ ಅವ್ರ ತಾಯಿ. ಜೈಲಿನಿಂದ ಬಂದವ್ರು ಮನೆಗೆ ಹೋಗ್ಲಿಲ್ಲ, ಸೀದಾ ಹೋಗಿದ್ದ ದೇವಸ್ಥಾನದ ಆವರಣದಲ್ಲೇನೆ ಪುಣ್ಯ ಸ್ನಾನ. ಅದಾದ ನಂತರದಲ್ಲಿ ಸೀದಾ ಬಂದು ದೇವ್ರ ಮುಂದೆ ನಿಂತು ಕೈ ಮುಗಿದು ಬೇಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಪರವಾದ ಬೇಡಿಕೆ, ದರ್ಶನ್ ಅವರ ಪರವಾದ ಪೂಜೆ ಪುನಸ್ಕಾರ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ. ಕೋರ್ಟ್ನ ಭಾಷೆಯಲ್ಲಿ ಹೇಳೋದಾದ್ರೆ ದರ್ಶನ್ ಹಾಗೆ ಪವಿತ್ರ ಗೌಡ ಪರಿಚಯಸ್ಥರು, ಸ್ನೇಹಿತರು. ಕಾನೂನಿನ ಭಾಷೆಯಲ್ಲಿ ಸ್ನೇಹಿತ ದರ್ಶನ್ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇನ್ನೂ ಕೂಡ ಮುಂದುವರೆದಂಗಿದೆ ಪವಿತ್ರ ಗೌಡ ಅವರಿಗೆ. ಹೀಗಾಗಿ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ.